ಹಲೋ ನಮಸ್ಕಾರ, ನಾನು ನಿಮ್ಮ ರಕ್ಷಿತಾ. ಸೊ ನಾನಿದ್ದೀನಿ ನೇಚರ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲಲ್ಲಿ. ಸೊ ಹಲೋ ಮ್ಯಾಮ್. ಹಾಯ್, ನಿಮ್ಮ ಹೆಸರು? ಭೂಮಿಕಾ. ಸೊ ಓಕೆ ಮ್ಯಾಮ್, ನೀವೇನು ಸ್ಟಡಿ ಮಾಡ್ತಿರೋದು? ಬಿ.ಕಾಮ್ ಸ್ಟಡಿ ಆಗಿ ನಾನೀಗ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ ಮ್ಯಾಮ್, ನಿಮಗೆ ಸ್ಕೂಲ್ ಲೈಫ್ ಬೆಟರಾ ಅಥವಾ ಕಾಲೇಜ್ ಲೈಫ್ ಬೆಟರಾ? ನನಗೆ ಸ್ಕೂಲ್ ಲೈಫೇ ಬೆಟರ್. ಯಾಕಂದರೆ ಸ್ಕೂಲ್ ಎಂಜಾಯ್ಮೆಂಟ್ ಬೇಕಾದ್ರೆ ಲೈಕ್ ಸ್ಕೂಲ್ ಡೇಸ್ ಆರ್ ಗೋಲ್ಡನ್ ಡೇಸ್ ಅಂತಾರಲ್ಲ, ಅದು ಬೆಸ್ಟ್. ಯಾಕಂದರೆ ಕಾಲೇಜಲ್ಲಿ ನಿಜ ಅಷ್ಟು ಎಂಜಾಯ್ ಮಾಡೋಕ್ಕಲ್ಲ. ನನ್ನ ಪ್ರಕಾರ ಸ್ಕೂಲ್ ಲೈಫೇ ಬೆಸ್ಟ್. ಸೊ ಸ್ಕೂಲಲ್ಲಿ ಏನೇನು ಮೆಮೊರೀಸ್ ಇದೆ ಮ್ಯಾಮ್ ನಿಮಗೆ? ಸ್ಕೂಲಲ್ಲಿ ಸ್ಪೋರ್ಟ್ಸ್ ಇದೆ, ಆಮೇಲೆ ಡ್ಯಾನ್ಸ್, ಕಲ್ಚರಲ್ಸ್ ಎಲ್ಲದರಲ್ಲೂ ನಾವು ಸ್ಕೂಲಲ್ಲಿ ನಾವು ಜಾಸ್ತಿ ಪಾರ್ಟಿಸಿಪೇಟ್ ಮಾಡಿರೋದೇ ಸ್ಕೂಲಲ್ಲಿ. ಕಂಪೇರ್ ಟು ಕಾಲೇಜ್ ನಾವು ಜಾಸ್ತಿ ಪಾರ್ಟಿಸಿಪೇಟ್ ಮಾಡಿರೋದೇ ಸ್ಕೂಲಲ್ಲಿ. ಓಕೆ ಮ್ಯಾಮ್, ನಿಮಗೆ ಸ್ಕೂಲಲ್ಲಿ ಜಾಸ್ತಿ ಫ್ರೆಂಡ್ಸ್ ಇದ್ದಾರಾ ಅಥವಾ ಕಾಲೇಜಲ್ಲಿ ಜಾಸ್ತಿ ಫ್ರೆಂಡ್ಸ್ ಇದ್ದಾರಾ? ಆ್ಯಕ್ಚುಲಿ ಸ್ಕೂಲ್ ಫ್ರೆಂಡ್ಸ್ ಇದ್ದಾರೆ, ಹಾಯ್ ಹಲೋ ಆಗಿದ್ದಾರೆ. ಬಟ್ ಇವಾಗಿರೋದು ಪ್ರೆಸೆಂಟಾಗಿ ಕಾಲೇಜ್ ಫ್ರೆಂಡ್ಸೇ. ಓಕೆ ಮ್ಯಾಮ್, ನಿಮಗೆ ಆ್ಯಕ್ಟಿಂಗಲ್ಲಿ ಏನಾದರೂ ಇಂಟ್ರೆಸ್ಟ್ ಇದೆಯಾ? ಆ್ಯಕ್ಟಿಂಗಲ್ಲಿಲ್ಲ. ಓಕೆ ಮ್ಯಾಮ್, ನಾನು ಬಂದಿರೋದು ನೇಚರ್ ಕ್ರಿಯೇಷನ್ಸಿಂದ. ಸೊ ಇದೇ ಮಂಡೇ 8 ಜಸ್ಟ್ ಮಿಸ್ ಅನ್ನೋ ಮೂವಿಗೆ ಆಡಿಷನ್ ನಡೀತಾ ಇದೆ. ಸೊ ನೀವು ಆ್ಯಕ್ಟಿಂಗ್, ಮಾಡಲಿಂಗ್ ಯಾವುದರಲ್ಲಿ ಇಂಟ್ರೆಸ್ಟ್ ಇದ್ದರೂ ಸೊ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಶೋರ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಸೊ ನಿಮ್ಮ ಹೆಸರು? ಬಿಂದು. ಸೊ ಮ್ಯಾಮ್, ನಿಮಗೆ ಕೆಲವು ಕ್ವಶನ್ಸ್ ಕೇಳ್ತೀನಿ, ಅದಕ್ಕೆ ರಿಲೇಟೆಡಾಗಿ ಆನ್ಸರ್ ಮಾಡ್ತಾ ಹೋಗಿ. ಸೊ ಮ್ಯಾಮ್, ನಿಮಗೆ ಕಾಲೇಜ್ ಲೈಫ್ ಬೆಸ್ಟಾ ಸ್ಕೂಲ್ ಲೈಫ್ ಬೆಸ್ಟಾ? ಸ್ಕೂಲ್ ಲೈಫ್. ಸೊ ಯಾಕೆ ಮ್ಯಾಮ್ ಸ್ಕೂಲ್ ಲೈಫ್? ಅಂದರೆ ಸ್ಕೂಲಲ್ಲಿ ಆರಾಮಾಗಿರ್ಬೋದಾಯಿತು, ಬಟ್ ಕಾಲೇಜಲ್ಲಿ ಫುಲ್ ಒಂಥರ ಸ್ಟ್ರಿಕ್ಟ್ ಇರುತ್ತೆ. ಅವ್ರು ಹೇಳ್ದಂಗೆ ಇದು ಮಾಡಬೇಕು. ಸೊ ಇವಾಗ ನೀವು ಏನು ಓದ್ತಿದ್ದೀರಾ? ಇವಾಗ ನಾನು ಸೆಕೆಂಡ್ PU ಎಕ್ಸಾಮ್ ಬರೆದು. ಸೊ ಇವಾಗ ನೀವು ಕಾಲೇಜ್ ಲೈಫಲ್ಲಿ ಎಂಜಾಯೇ ಮಾಡಿಲ್ಲ? ಎಂಜಾಯ್ ಮಾಡೋಕೆ ಅಷ್ಟೊಂದು. ಸೊ ನೀವು ಇವಾಗ ಟ್ರಿಪ್ಸ್ ಎಲ್ಲ ಹೋದಾಗ ನೀವೆಲ್ಲೂ ಎಂಜಾಯೇ ಮಾಡಿಲ್ಲ? ಹೋಗಿದ್ವಿ, 1 year ಹೋಗಿದ್ವಿ ಟ್ರಿಪ್. ಓಕೆ, ಈಗ ಸೆಕೆಂಡ್ ಇಯರಲ್ಲಿ ಹೋಗಿಲ್ಲ ನೀವು ಟ್ರಿಪ್ಸ್ಗೆ. ಓಕೆ, ನಿಮಗೆ ಯಾವುದು ತುಂಬ ಅಲ್ಟಿಮೇಟ್ ಅಂತ ಅನಿಸುತ್ತೆ, ಕಾಲೇಜಲ್ಲ ಇಲ್ಲ ಸ್ಕೂಲಾ? ಸ್ಕೂಲ್ ಲೈಫೇ ಬೆಸ್ಟ್ ಇತ್ತು ಅಂತ. ಸೊ ಸ್ಕೂಲ್ ಲೈಫಲ್ಲಿ ಹೆಂಗೆಲ್ಲ ಎಂಜಾಯ್ ಮಾಡಿದ್ರಿ ನೀವು? ಅಂದರೆ ಅಲ್ಲೇ ಫ್ರೆಂಡ್ಸ್ ಎಲ್ಲ ಇರ್ತಾರೆ, ಸೊ ಆರಾಮಾಗಿ ಜಾಸ್ತಿ ಅವರ್ಸ್ ಇರುತ್ತೆ, ಎಂಜಾಯ್ ಮಾಡ್ಬೋದು. ಬಟ್ ಕಾಲೇಜಲ್ಲಿ ಆ ಥರ ಇರಲ್ಲ. ಓಕೆ, ಕಾಲೇಜಲ್ಲಿ ನಿಮಗೆ ಫ್ರೆಂಡ್ಸ್ ಇದ್ದಾರೆ? ಸೊ ಅವ್ರ ಜೊತೆ ಎಲ್ಲೋ ಹೊರಗಡೆ ಹೋಗಿ ಸುತ್ತಾಡಿ ಮಾತಾಡಿದ್ದೊಳ್ಳೆ ಇಲ್ಲ ಹೋಗಿದ್ವಿ. ಬಟ್ ನಿಮಗೆ ಸ್ಕೂಲ್ ಲೈಫೇ ಬೆಸ್ಟ್. ಓಕೆ, ನೀವು ಸ್ಕೂಲ್ ಬಗ್ಗೆ ಏನೇನು ಮೆಮೊರೀಸ್ ಮಿಸ್ ಮಾಡ್ಕೊಂಡಿದ್ದೀರಾ ಮ್ಯಾಮ್ ಇಷ್ಟು ದಿನ? ಅಂದರೆ ಫೇರ್ವೆಲ್ ಮಾಡಿದ್ದು, ಟೀಚರ್ಸು, ಫ್ರೆಂಡ್ಸ್ ತುಂಬ ಇದೆ. ಓಕೆ ಮ್ಯಾಮ್, ನಿಮಗೆ ಆ್ಯಕ್ಟಿಂಗಲ್ಲಿ ಏನಾದ್ರು ಇಂಟ್ರೆಸ್ಟ್ ಇದೆಯಾ? ಸರಿ, ಆ್ಯಕ್ಟಿಂಗಲ್ಲಿ ಏನಾದ್ರು ಇಂಟ್ರೆಸ್ಟ್ ಇದೆಯಾ? ಲೈಕ್ ಏನು ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ಎಲ್ಲ ಮಾಡ್ತೀರಾ ನೀವು? ಲೈಕ್ ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್? ಬಟ್ ಪೋಸ್ಟ್ ಎಲ್ಲ ಮಾಡಿದ್ದೆ. ಓಕೆ ಮ್ಯಾಮ್, ನಾನು ಬಂದಿರೋದು ನೇಚರ್ ಕ್ರಿಯೇಷನ್ಸಲ್ಲಿ. ಸೊ ನಿಮಗೆ ಆ್ಯಕ್ಟಿಂಗ್ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಸೊ ಇಲ್ಲೇ ಮಲ್ಲೇಶ್ವರಂ 6 ಕ್ರಾಸಲ್ಲಿ ನೇಚರ್ ಕ್ರಿಯೇಷನ್ಸ್ ಇದೆ. ಸೊ ಈಗ ಆ್ಯಕ್ಚುಲಿ ಮಂಡೇ ಆಡಿಷನ್ ನಡೀತಿದೆ ಜಸ್ಟ್ ಮಿಸ್ ಅನ್ನೋ ಮೂವಿಗೆ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಜಾಯ್ನ್ ಅಸ್. ಶೋರ್. ಥ್ಯಾಂಕ್ ಯು ಮ್ಯಾಮ್. ನಿಮ್ಮ ಹೆಸರು? ಪೂಜಾ ಅಂತ. ಓಕೆ ಮ್ಯಾಮ್, ನಿಮಗೆ ಕಾಲೇಜ್ ಲೈಫ್ ಬೆಸ್ಟಾ ಸ್ಕೂಲ್ ಲೈಫ್ ಬೆಸ್ಟಾ? ಸ್ಕೂಲ್ ಲೈಫ್ ಬೆಸ್ಟ್. ಸೊ ಸ್ಕೂಲಲ್ಲಿ ಏನೇನು ಮೆಮೊರೀಸ್ ಇದೆ ನಿಮಗೆ? ನಾನು ಒಳ್ಳೆ ಫ್ರೆಂಡ್ಸ್ ಜೊತೆ ಇರ್ತೀನಿ. ಸೊ ಹೇಗೆಲ್ಲ ಎಂಜಾಯ್ ಮಾಡಿದ್ದೀರಾ ನೀವು ಸ್ಕೂಲಲ್ಲಿ? ಸ್ಕೂಲಲ್ಲಿ ಬರೀ ಫನ್ನೇ ಮಾಡಿದ್ದು. ಲೈಕ್ ಯಾವ ಥರ ಫನ್? ಲೈಕ್ ಟೀಚರ್ಸ್ ಮೇಲೆ ಫನ್ ಮಾಡೋದಿರಲಿ ಅಥವಾ ಬೇರೆ ಫ್ರೆಂಡ್ಸ್ ಮೇಲೆ ಫನ್ ಮಾಡೋದಿರಲಿ. ಸೊ ಟ್ರಿಪ್ಸ್ ಎಲ್ಲ ಹೋಗಿದ್ದೀರಾ ನೀವು ಸ್ಕೂಲಲ್ಲಿ? ಹೋಗಿದೆ. ಹೌ ವಾಸ್ ಇಟ್? ಇಟ್ಸ್ ವೆರಿ ಫನ್. ಈಗ ಎಕ್ಸಾಮ್ಸ್ ಬರ್ದಿದ್ದೀರಾ ಅಂತ ಹೇಳಿದ್ರಿ ಆಗಲೇ. ಸೊ ಹೆಂಗಿತ್ತು ಮ್ಯಾಮ್ ಎಕ್ಸಾಮ್ಸ್? ಎಕ್ಸಾಮ್ಸ್ ಈಸಿ ಇತ್ತು. PUಗೆ ಹೋಗೋಕ್ಕೆ ಏನಾರು ಈಗರ್ನೆಸ್ ಇದೆಯಾ ನಿಮಗೆ? ಈಗರ್ ಇದೆ, ಬಟ್ ಸ್ಕೂಲ್ ಲೈಫ್ ಮಿಸ್ ಮಾಡ್ಕೊಳ್ತಿದ್ದೀನಿ ಅಂತ. ಸೊ ಯಾವ ಥರ ಮೆಮೊರೀಸ್ ಮಿಸ್ ಮಾಡ್ತೀರಾ? ಅದೇ ಫನ್ ಮಾಡಿದ್ದು. ಓಕೆ ಮ್ಯಾಮ್, ನಿಮಗೆ ಆ್ಯಕ್ಟಿಂಗಲ್ಲಿ ಏನಾದ್ರು ಇಂಟ್ರೆಸ್ಟ್ ಇದೆಯಾ? ಇದೆ. ಲೈಕ್ ಯಾವ ಥರ ಆ್ಯಕ್ಟಿಂಗ್? ಲೈಕ್ ಯಾವ ಥರ ಆ್ಯಕ್ಟಿಂಗ್ ಅಂದರೆ ಫಿಲಮಲ್ಲಿ ಮಾಡಬೇಕು ಅಂತ ಆಸೆನಾ, ಇಲ್ಲ ಲೈಕ್ ಶಾರ್ಟ್ ಫಿಲಮಲ್ಲಿ ಮಾಡಬೇಕು ಅಂತ? ಮಾಡಬೇಕು ಅಂತ. ಓಕೆ ಮ್ಯಾಮ್, ಇಲ್ಲಿ ನಾನು ಬಂದಿರೋದು ನೇಚರ್ ಕ್ರಿಯೇಷನ್ಸಿಂದ. ಸೊ ಮಲ್ಲೇಶ್ವರಂ 6 ಕ್ರಾಸಲ್ಲಿದೆ. ಸೊ ನಾಳೆ ಮಂಡೇ 8 ಆಡಿಷನ್ ನಡೀತಾ ಇದೆ ಜಸ್ಟ್ ಮಿಸ್ ಅನ್ನೋ ಮೂವಿಗೆ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಜಾಯ್ನ್ ಅಸ್. ಓಕೆನಾ? ಥ್ಯಾಂಕ್ ಯು. ಹಲೋ, ನಿಮ್ಮ ಹೆಸರು? ಜೀವಿತ. ಓಕೆ ಮ್ಯಾಮ್, ನೀವೇನು ಓದ್ತಿರೋದು? 8th. ಓಕೆ ಮ್ಯಾಮ್, ನಿಮಗೆ ಸ್ಕೂಲ್ ಲೈಫ್ ಇಷ್ಟ ಆಗ್ತಿದೆಯಾ? ತುಂಬಾ ಇಷ್ಟ ಆಗ್ತದೆ. ಸೊ ಹೆಂಗೆ ಎಂಜಾಯ್ ಮಾಡ್ತೀರಾ ಸ್ಕೂಲ್ ಲೈಫಲ್ಲಿ ನೀವು? ಏನೂ ಇಲ್ಲ, ಕ್ಲಾಸಲ್ಲಿ ಟೀಚರ್ಸ್ ಜೊತೆ ಫ್ರೆಂಡ್ಸ್ ಆಗಿರ್ತೀವಿ. ಆಮೇಲೆ ಸ್ಪೋರ್ಟ್ಸ್ ಇದ್ದಾಗ ಸರ್ಗಳ ಜೊತೆ ನಾವೇ ಸ್ಪೋರ್ಟಿವ್ ಆಗಿ ತೊಗೊಂಡು ಎಲ್ಲ ಕೆಲಸನೂ ಮಾಡ್ತೀವಿ. ಆಮೇಲೆ ಫ್ರೆಂಡ್ಸ್ ಜೊತೆನೂ ತುಂಬ ಖುಷಿಯಾಗಿರ್ತೀವಿ. ಸೊ ಇವಾಗ ನಾನು ಬ್ಯಾಂಡ್ ಸ್ಟೂಡೆಂಟ್ ಆಗಿದ್ದರಿಂದ ಏನೂ ಆಚೆ ಕಡೆ ಬರೋಕ್ಕಾಗಲ್ಲ. ನಿಮಗೆ ಸ್ಕೂಲ್ ಲೈಫಲ್ಲಿ ಫ್ರೆಂಡ್ಸ್ ಹೆಂಗಿದ್ದಾರೆ ಮ್ಯಾಮ್ ನಿಮ್ಮ ಫ್ರೆಂಡ್ಸ್? ತುಂಬ ಕ್ಲೋಸು ಇರ್ತಾರೆ, ತುಂಬ ಕೋಪ ಮಾಡ್ಕೊಳ್ಳೋರು ಇರ್ತಾರೆ. ಓಕೆ, ನೀವು ಅಕಸ್ಮಾತ್ ಏನಾದರೂ 10th ಪಾಸ್ ಔಟ್ ಆದಮೇಲೆ ಸ್ಕೂಲ್ ಲೈಫ್ನ ಮಿಸ್ ಮಾಡ್ಕೊತೀರಾ? ತುಂಬಾ ಮಿಸ್ ಮಾಡ್ಕೊತೀನಿ. ಸೊ ಯಾವ ಥರ ಮಿಸ್ ಮಾಡ್ಕೊತೀರಾ? ಯಾವ ಥರ ಲೈಕ್ ಯಾವ ಥರ ಮೆಮೊರೀಸ್ನ ಮಿಸ್ ಮಾಡ್ಕೊತೀರಾ? ಅಂದರೆ ಅವ್ರ ಜೊತೆ ಸುತ್ತಾಡಿದ್ದು, ಆಮೇಲೆ ಅವ್ರು ಕೊಟ್ಟಿದ್ದು ಒಂದೊಂದು ಆಟೋಗ್ರಾಫು ಅಥವಾ ಗಿಫ್ಟ್ಸ್ ಆಗಿದ್ದು ಎಲ್ಲನೂ ಇಟ್ಕೊಂಡಿದ್ದೀನಿ. ಸೊ ಆ ಥರ ಮಿಸ್. ಓಕೆ, ನಿಮ್ಗೆ ಆ್ಯಕ್ಟಿಂಗಲ್ಲಿ ಏನಾದ್ರು ಇಂಟ್ರೆಸ್ಟ್ ಇದೆಯಾ? ಇಲ್ಲ. ಓಕೆ ಮ್ಯಾಮ್, ನಾನು ಬಂದಿರೋದು ನೇಚರ್ ಕ್ರಿಯೇಷನ್ಸಿಂದ. ಸೊ ಮಲ್ಲೇಶ್ವರಂ 6 ಕ್ರಾಸಲ್ಲಿ. ಸೊ ಮಂಡೇ ಆಡಿಷನ್ ನಡೀತಾ ಇದೆ ಜಸ್ಟ್ ಮಿಸ್ ಅನ್ನೋ ಮೂವಿಗೆ.
ಸೊ ಇಂಟ್ರೆಸ್ಟ್ ಇದ್ದರೆ ಬಂದು ನಮ್ಮನ್ನ ಜಾಯ್ನ್ ಆಗಿ, ಓಕೆನಾ? ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಹಲೋ, ನಿಮ್ಮ ಹೆಸರು? ಚಾರಿತ್ಯ. ಹಲೋ ಮ್ಯಾಮ್. ಹಲೋ, ನಿಮ್ಮ ಹೆಸರು? ಮೇಘನಾ. ಓಕೆ, ನಿಮಗೆ ಸ್ಕೂಲ್ ಲೈಫ್ ಹೆಂಗೆ ಎಂಜಾಯ್ ಮಾಡ್ತಿದ್ದೀರಾ ನೀವು ಸ್ಕೂಲ್ ಲೈಫ್ನ? ಆ್ಯಕ್ಚುಲಿ ಹೇಳು. ಸ್ಕೂಲ್ ಲೈಫ್ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ತುಂಬ ಎಂಜಾಯ್ ಮಾಡ್ತೀವಿ. ಕ್ಲಾಸಸ್ ಆಗಲಿ, ಪಿ ಟಿ ಪಿರಿಯಡ್ಸ್ ಆಗಲಿ ಎಲ್ಲ ಕೂಡ ಚೆನ್ನಾಗಿದೆ. ತುಂಬ ಎಂಜಾಯ್ ಮಾಡ್ತೀವಿ. ಸೊ ನಿಮಗೆ ಸ್ಕೂಲಲ್ಲಿ ಫ್ರೆಂಡ್ಸ್ ಇದ್ದಾರಲ್ವಾ? ತುಂಬ ಚೆನ್ನಾಗಿ. ಸೊ ಹೆಂಗೆ ಎಂಜಾಯ್ ಮಾಡ್ತೀರಾ ನಿಮ್ಮ ಫ್ರೆಂಡ್ಸ್ ಜೊತೆ ನೀವು? ಆ್ಯಕ್ಚುಲಿ ಇವಾಗ SLC ಇವಾಗ ಅಷ್ಟು ಇಲ್ಲ. ನಾನು 8th ಸ್ಟ್ಯಾಂಡರ್ಡಲ್ಲಿದ್ದಾಗ ತುಂಬ ಕ್ಲಾಸಸ್ ಬಂಕ್ ಮಾಡಿದ್ದೀನಿ. ಆ್ಯಂಡ್ ಯಾವುದೋ ಒಂದು ಆ್ಯನಿವಲ್ ಡೇ ಆಗಿರ್ಬೋದು, ಸ್ಪೋರ್ಟ್ಸ್ ಡೇ ಆಗಿರ್ಬೋದು, ಆವಾಗ ಎಲ್ಲ ತುಂಬ ಪಾರ್ಟಿಸಿಪೇಟ್ ಮಾಡೋದು ಎಲ್ಲ. ಸೊ ಬಂಕ್ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ರಿ. ಸೊ ನಿಮ್ಮ ಪೇರೆಂಟ್ಸಿಗೆ ಗೊತ್ತಾಗ್ದಾಗ ನಿಮ್ಗೇನು ಅಂದಿಲ್ವಾ ಮನೇಲಿ ನಿಮಗೆ? ಬೈದಿದ್ರು, ಚೆನ್ನಾಗಿ ಬೈದಿದ್ರು. ಓಕೆ, ಸ್ಕೂಲ್ ಲೈಫ್ ಅಕಸ್ಮಾತ್ ನೀವು 10th ಪಾಸ್ಔಟ್ ಆಗಿ ಸ್ಕೂಲ್ ಲೈಫ್ನ ಮೆಮೊರೀಸ್ ಏನು ಮಿಸ್ ಮಾಡ್ಕೊತೀರಾ ನೀವು? ಆ್ಯಕ್ಚುಲಿ ನಮ್ಮ ಕ್ಲಾಸ್ ಟೀಚರ್ಸ್ನ ತುಂಬ ಮಿಸ್ ಮಾಡ್ಕೊತೀನಿ ನಾನು. ಓಕೆ, ಫ್ರೆಂಡ್ಸ್ ಇಲ್ವಾ? ಫ್ರೆಂಡ್ಸ್ನೂ ಅಷ್ಟೇ ತುಂಬ ತುಂಬ ಮಿಸ್ ಮಾಡ್ಕೊತೀನಿ. ಓಕೆ, ಥ್ಯಾಂಕ್ ಯು. ನಿಮ್ಮಿಬ್ಬರಿಗೆ ಆ್ಯಕ್ಟಿಂಗಲ್ಲಿ ಏನಾದ್ರು ಇಂಟ್ರೆಸ್ಟ್ ಇದೆಯಾ? ಸೊ ಓಕೆ ಮ್ಯಾಮ್, ನಾನು ಬಂದಿರೋದು ನೇಚರ್ ಕ್ರಿಯೇಷನ್ಸಿಂದ. ಸೊ ಮಲ್ಲೇಶ್ವರಂ 6th ಕ್ರಾಸಲ್ಲಿದೆ. ಸೊ ಮಂಡೇ ಜಸ್ಟ್ ಮಿಸ್ ಅನ್ನೋ ಫಿಲಮ್ಗೆ ಆಡಿಷನ್ ನಡೀತಾ ಇದೆ. ಸೊ ಇಂಟ್ರೆಸ್ಟ್ ಇದ್ದರೆ ಬಂದು ನಮ್ಮನ್ನ ಜಾಯ್ನ್ ಆಗಿ. ಏನು ಓದ್ತಿದ್ದೀರಾ? BSc ನರ್ಸಿಂಗ್. ಓಕೆ ಮ್ಯಾಮ್, ನಿಮಗೆ ಸ್ಕೂಲ್ ಲೈಫ್ ಬೆಟರಾ ಅಥವಾ ಕಾಲೇಜ್ ಲೈಫ್ ಬೆಟರಾ? ಸ್ಕೂಲ್ ಲೈಫ್. ಸ್ಕೂಲಲ್ಲಿ ಏನೇನು ಮೆಮೊರೀಸ್ ಇದೆ ನಿಮಗೆ? ಸ್ಕೂಲಲ್ಲಿ ಫ್ರೆಂಡ್ಸ್ ಎಲ್ಲ ಇದ್ರಾಗಿ ತುಂಬ ಮೆಮೊರೀಸ್ ಇದೆ. ನಾನು ಓದಿದ್ದು ಹಾಸ್ಟೆಲಲ್ಲಿ ಅಲ್ವಾ, ಹಾಸ್ಟೆಲಲ್ಲಿ ತುಂಬ ಮೆಮೊರೀಸ್ ಇದೆ. ಸೊ ಹಾಸ್ಟೆಲ್ ಲೈಫ್ ಹೆಂಗಿರ್ಬೋದು ಮ್ಯಾಮ್ ನಿಮ್ಮ ಪ್ರಕಾರ? ನಾನು 6th ಇಂದ ಹಾಸ್ಟೆಲಲ್ಲೇ ಇರೋದು. ಹಾಸ್ಟೆಲ್ ಲೈಫ್ ತುಂಬ ಚೆನ್ನಾಗಿತ್ತು. ಸೊ ಟೀಚರ್ಸ್ ಜೊತೆ ಬಾಂಡಿಂಗ್ ಹೆಂಗಿತ್ತು ನಿಮಗೆ? ಟೀಚರ್ ಜೊತೆ ಚೆನ್ನಾಗಿ ಮಾತಾಡ್ತಾಯಿದ್ರು. ಬಟ್ ಕಾಲೇಜ್ ಲೈಫಿಗಿಂತ ಸ್ಕೂಲ್ ಲೈಫಲ್ಲೆಲ್ಲ ತುಂಬ ಚೆನ್ನಾಗಿ ಮಾತಾಡ್ತಾಯಿದ್ರು. ಇವಾಗೆಲ್ಲ ಬರೀ ಅಸೈನ್ಮೆಂಟ್ಸು, ಪ್ರಾಜೆಕ್ಟ್ಸ್ ಅದಕ್ಕೆಲ್ಲ ಮಾತ್ರ ಮ್ಯಾಮ್ಸ್ ಹತ್ರ ಹೋಗ್ತಾಯಿದ್ವಿ. ಅವಾಗೆಲ್ಲ ಆದರೆ ಹಾಡು, ಡ್ಯಾನ್ಸು ಅದಕ್ಕೆಲ್ಲ ತುಂಬ ಹೋಗ್ತಾಯಿದ್ವಿ ಮ್ಯಾಮ್. ಸೊ ನಿಮಗೆ ಹಾಡು ಡ್ಯಾನ್ಸಲ್ಲೆಲ್ಲ ಇಂಟ್ರೆಸ್ಟ್ ಇದೆ? ಹಾಂ, ಆಯಿತು. ಓಕೆ ಮ್ಯಾಮ್, ನೀವು ಸ್ಕೂಲ್ ಟೈಮಲ್ಲಿ ಟ್ರಿಪ್ಸ್ ಎಲ್ಲ ಹೋಗ್ತಿದ್ರಾ? ಹೋಗ್ತಾಯಿದ್ವಿ. ಸೊ ಹೆಂಗೆ ಎಂಜಾಯ್ ಮಾಡ್ತಿದ್ರಿ ಮ್ಯಾಮ್ ನೀವಾಗ? ತುಂಬ ಎಂಜಾಯ್ ಮಾಡ್ತಾಯಿದ್ವಿ ಟೀಚರ್ಸ್ ಫ್ರೆಂಡ್ಸ್ ಜೊತೆ. ಓಕೆ ಮ್ಯಾಮ್, ನಾನು ಬಂದಿರೋದು ನೇಚರ್ ಕ್ರಿಯೇಷನ್ಸಿಂದ. ಸೊ ಇದೇ ಮಂಡೇ ಅಂದರೆ 8th ನಮಗೆ ಆಡಿಷನ್ ನಡೀತಾ ಇದೆ ಜಸ್ಟ್ ಮಿಸ್ ಅನ್ನೋ ಮೂವಿಗೆ. ಸೊ ನೀವೇನಾದ್ರು ಆ್ಯಕ್ಟಿಂಗ್, ಮಾಡಲಿಂಗ್ ಏನಾದರೂ ಇಂಟ್ರೆಸ್ಟ್ ಇದೆ, ಸೊ ನೀವು ನನ್ನ ಬಂದು ಜಾಯ್ನ್ ಆಗ್ಬೋದು. ಥ್ಯಾಂಕ್ ಯು ಮ್ಯಾಮ್. ನಾನು ನಿಮ್ಮ ರಕ್ಷಿತಾ. ಸೊ ನಾನಿದ್ದೀನಿ ನೇಚರ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲಲ್ಲಿ. ಸೊ ಹಲೋ ಮ್ಯಾಮ್. ಹಾಯ್. ಹಲೋ ಸರ್. ಹಾಯ್, ಸೊ ನಿಮ್ಮ ಹೆಸರು? ನೇತ್ರ. ನಿಮ್ಮ ಹೆಸರು? ಯಶವಂತ್. ಸೊ ಓಕೆ ಸರ್, ನಿಮಗೆ ಕೆಲವು ಕ್ವಶನ್ಸ್ ಕೇಳ್ತಾ ಬರ್ತೀನಿ, ನೀವು ಆನ್ಸರ್ ಮಾಡ್ತಾ ಹೋಗಿ. ಸೊ ಸರ್, ನಿಮಗೆ ಕಾಲೇಜ್ ಲೈಫ್ ಬೆಟರಾ ಅಥವಾ ಸ್ಕೂಲ್ ಲೈಫ್ ಬೆಟರಾ? ಸ್ಕೂಲ್ ಲೈಫ್. ಸೊ ಮ್ಯಾಮ್ ನಿಮಗೆ? ಕಾಲೇಜ್ ಲೈಫ್. ಓಕೆ ಸರ್, ಸೊ ನಿಮಗೆ ಸ್ಕೂಲ್ ಲೈಫ್ ಏನಕ್ಕೆ ಬೆಟರ್ ಸರ್? ಅಲ್ಲಿ ರಿಸ್ಟ್ರಿಕ್ಷನ್ಸ್ ಇದ್ರೂ ನಮಗೆ ಎಲ್ಲ ನ್ಯೂ ಅಲ್ವಾ ವರ್ಲ್ಡಲ್ಲಿ. ಬಟ್ ಕಾಲೇಜ್ ಲೈಫ್ನಲ್ಲಿ ಸ್ವಲ್ಪ ಅಡ್ಡದಾರಿಗಳು ಹಿಡಿಯೋದು ಸ್ವಲ್ಪ ಜಾಸ್ತಿ. ಸೊ ಪ್ರಿಷಿಯಸ್ನೆಸ್ ಇರಲ್ಲ. ಸೊ ಮ್ಯಾಮ್, ನೀವು ಒಂಥರ ಡಿಫ್ರೆಂಟ್ ಕಾಲೇಜ್ ಲೈಫ್ ಬೆಟರ್ ಅಂತ ಹೇಳಿದ್ದೀರಾ. ಸೊ ಯಾಕೆ ಮ್ಯಾಮ್ ಕಾಲೇಜ್ ಲೈಫ್ ಬೆಟರ್? ಯಾಕೆ ಅಂದರೆ ನಾನು ಸ್ಕೂಲ್ ಲೈಫಲ್ಲಿ ಇದ್ದಾಗ ಜಾಸ್ತಿ ರಿಸ್ಟ್ರಿಕ್ಷನ್ ಇತ್ತು. ಕಾಲೇಜ್ ಲೈಫಿಗೆ ಬಂದಮೇಲೆ ಫ್ರೀ ಆದೆ ಸ್ವಲ್ಪ. ಬಟ್ ಹಾಗೆ ನನಗೆ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು. ಸ್ಕೂಲ್ ಲೈಫಲ್ಲಿ ಅಷ್ಟು ಪಾರ್ಶಾಲಿಟಿ ಇತ್ತು. ಬಟ್ ನನಗೆ ಕಾಲೇಜ್ ಲೈಫಲ್ಲಿ ಇಷ್ಟ. ಸೊ ನಿಮ್ಮದು ಮ್ಯಾಮ್ ಅರೇಂಜ್ ಮ್ಯಾರೇಜಾ ಅಥವಾ ಲವ್ ಮ್ಯಾರೇಜಾ? ಲವ್ ಮ್ಯಾರೇಜ್. ಓಕೆ ಮ್ಯಾಮ್, ನೀವು ಸ್ಕೂಲಲ್ಲಿ ಪರಿಚಯ ಆಗಿದೆ ಅಥವಾ ಕಾಲೇಜಲ್ಲಿ ಪರಿಚಯ ಆಗಿದೆ? ಇವ್ರು ನನ್ನ ಫ್ಯಾಮಿಲಿ ಫ್ರೆಂಡು. ಓಕೆ. ಕಾಲೇಜು ಅಲ್ಲ. ಓಕೆ ಸರ್. ಸರ್, ನಿಮಗೆ ಸ್ಕೂಲಿಂದ ಕಾಲೇಜಿಗೆ ಬಂದಾಗ ನೀವು ಸ್ಕೂಲ್ ಮೆಮೊರೀಸ್ ಯಾವ್ದಾವ್ದು ಮಿಸ್ ಮಾಡ್ಕೊಂಡ್ರಿ ಸರ್? ಒಡನಾಟ ಹುಡುಗರ ಜೊತೆ. ಅಲ್ಲಿ ಯಾವುದು ಲ್ಯಾಂಗ್ವೇಜ್ ಬ್ಯಾರಿಯರ್ ಇರಲಿಲ್ಲ, ಎಲ್ಲ ಲೋಕಲ್ ಮೀಡಿಯಮ್ನಲ್ಲಿ ಓದಿತ್ತು. ಬಟ್ ಕಾಲೇಜ್ನಲ್ಲಿ ಇಂಗ್ಲೀಷ್ ಮೀಡಿಯಮೇ ಕಂಪಲ್ಸರಿ ಆಗ್ತಿತ್ತು. ಅಲ್ಲಿ ಹುಡುಗರ ಜೊತೆ ಬೆರೆಯೋದು, ಓಡಾಡೋದೆಲ್ಲ, ಹೊಸ ಜಾಗ ಅನ್ವೇಷಣೆ ಮಾಡೋದೆಲ್ಲ ಸ್ವಲ್ಪ ರಿಸ್ಟ್ರಿಕ್ಷನ್ ಆಗ್ತಿತ್ತು ಮನಿ ಪ್ರಾಬ್ಲಮ್ ಜೊತೆಗೆ. ಸೊ ಆ ಕಾಲೇಜ್ನಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕಂದ್ರೆ ಸ್ವಲ್ಪ ದುಡ್ಡು ಇರಲೇಬೇಕು. ಅದೆಲ್ಲ ಸ್ವಲ್ಪ ಹಿನ್ನಡೆ ಇತ್ತು. ಸೊ ಮ್ಯಾಮ್, ನೀವು ಕಾಲೇಜ್ ಏನೇನು ಮೆಮೊರೀಸ್ ಮಿಸ್ ಮಾಡ್ಕೊಂಡ್ರಿ? ಫ್ರೆಂಡ್ಸ್ ಜೊತೆ ಎಲ್ಲ ಇದ್ದಿದ್ದು ಮೆಮೊರೀಸು, ಮತ್ತು ರ್ಯಾಗಿಂಗ್ ಮಾಡ್ತಿದ್ದಿದ್ದು, ಬಂಕ್ ಮಾಡಿ ಎಲ್ಲ ಕಾಲೇಜಲ್ಲಿ ಮೂವಿಗೆ ಹೋಗ್ತಿದ್ದಿದ್ದು, ಆ ಮೆಮೊರೀಸ್ ಎಲ್ಲ ಮಿಸ್ ಮಾಡ್ಕೋತೀವಿ. ಕ್ಲಾಸ್ ನಡೀತಿರುತ್ತೆ, ಬಟ್ ಪಕ್ಕದ ಕ್ಲಾಸಲ್ಲಿ ನಾವೇ ಡ್ಯಾನ್ಸ್ ಆಡ್ತಿದ್ವಿ. ಯಾರಾದರೂ ಟೀಚರ್ ಬಂದು ಸಡನ್ನಾಗಿ ಏನಾಯಿತು ಅಂತ ಕೇಳಿದ್ರೆ ನಾವೇ ಹೇಳ್ತಿದ್ವಿ, ಇಲ್ಲ ನಾವು ಕಾಲೇಜ್ ಡೇಗೆ ಪ್ರಾಕ್ಟೀಸ್ ಮಾಡ್ತಿದ್ದೀವಿ ಅಂತ. ಆ ಮೆಮೊರೀಸ್ ಎಲ್ಲ ನಾನು ನೋಡಿದ್ದು ಕಾಲೇಜಲ್ಲಿ. ಸ್ಕೂಲಲ್ಲಿ ಅಷ್ಟು ನಾನು ನೋಡಿಲ್ಲ. ಹಾಗಾಗಿ ನನಗೆ ಕಾಲೇಜ್ ಲೈಫ್ ಯಾವಾಗಲೂ ಇಷ್ಟ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಸರ್, ನಾನು ಬಂದಿರೋದು ನೇಚರ್ ಕ್ರಿಯೇಷನ್ಸಿಂದ. ಸೊ ನಿಮ್ಮಿಬ್ಬರಲ್ಲಿ ಯಾರಿಗಾದರೂ ಸರಿ ಆ್ಯಕ್ಟಿಂಗ್, ಮಾಡಲಿಂಗ್, ಸಿಂಗಿಂಗ್, ಡ್ಯಾನ್ಸಿಂಗ್ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದ್ದರೂ ಕೂಡ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇದೇ ಮಂಡೇ 8th ಜಸ್ಟ್ ಮಿಸ್ ಅನ್ನೋ ಮೂವಿಗೆ ಆಡಿಷನ್ ನಡೀತಿದೆ. ಸೊ ಅಲ್ಲಿ ಎಲ್ಲ ಥರ ಕ್ಯಾರೆಕ್ಟರ್ಸು ಇರುತ್ತೆ. ಸೊ ನೀವೇನಾದ್ರು ಇಂಟ್ರೆಸ್ಟ್ ಇದ್ದರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು.
ಸೊ ನಿಮ್ಮ ಹೆಸರು? ಚಂದಶ್ರೀ. ಓಕೆ ಮ್ಯಾಮ್, ನೀವು ಏನು ಓದ್ತಿದ್ದೀರಾ? BSc ನರ್ಸ್. ಓಕೆ ಮ್ಯಾಮ್, ನಿಮಗೆ ಸ್ಕೂಲ್ ಲೈಫ್ ಬೆಟರಾ ಅಥವಾ ಕಾಲೇಜ್ ಲೈಫ್ ಬೆಟರಾ? ಸ್ಕೂಲ್ ಲೈಫ್. ಸ್ಕೂಲಲ್ಲಿ ಏನೇನು ಮೆಮೊರೀಸ್ ಇದೆ ನಿಮಗೆ? ಸ್ಕೂಲಲ್ಲಿ ಫ್ರೆಂಡ್ಸ್ ಎಲ್ಲ ಇದ್ರಾಗಿ ತುಂಬ ಮೆಮೊರೀಸ್ ಇದೆ. ನಾನು ಓದಿದ್ದು ಹಾಸ್ಟೆಲಲ್ಲಿ ಅಲ್ವಾ, ಹಾಸ್ಟೆಲಲ್ಲಿ ತುಂಬ ಮೆಮೊರೀಸ್ ಇದೆ. ಸೊ ಹಾಸ್ಟೆಲ್ ಲೈಫ್ ಹೆಂಗಿರ್ಬೋದು ಮ್ಯಾಮ್ ನಿಮ್ಮ ಪ್ರಕಾರ? ನಾನು 6th ಹಾಸ್ಟೆಲಲ್ಲೇ ಇರೋದು. ಹಾಸ್ಟೆಲ್ ಲೈಫ್ ತುಂಬ ಚೆನ್ನಾಗಿತ್ತು. ಸೊ ಟೀಚರ್ಸ್ ಜೊತೆ ಬಾಂಡಿಂಗ್ ಹೆಂಗಿತ್ತು ನಿಮಗೆ? ಟೀಚರ್ ಜೊತೆ ಚೆನ್ನಾಗಿ ಮಾತಾಡ್ತಾಯಿದ್ರು. ಬಟ್ ಕಾಲೇಜ್ ಲೈಫಿಗಿಂತ ಸ್ಕೂಲ್ ಲೈಫಲ್ಲೆಲ್ಲ ತುಂಬ ಚೆನ್ನಾಗಿ ಮಾತಾಡ್ತಾಯಿದ್ರು. ಇವಾಗೆಲ್ಲ ಬರೀ ಅಸೈನ್ಮೆಂಟ್ಸು, ಪ್ರಾಜೆಕ್ಟ್ಸ್ ಅದಕ್ಕೆಲ್ಲ ಮಾತ್ರ ಮ್ಯಾಮ್ಸ್ ಹತ್ರ ಹೋಗ್ತಾಯಿದ್ವಿ. ಅವಾಗೆಲ್ಲ ಆದರೆ ಹಾಡು, ಡ್ಯಾನ್ಸು ಅದಕ್ಕೆಲ್ಲ ತುಂಬ ಹೋಗ್ತಾಯಿದ್ವಿ ಮ್ಯಾಮ್. ಸೊ ನಿಮಗೆ ಹಾಡು ಡ್ಯಾನ್ಸಲ್ಲೆಲ್ಲ ಇಂಟ್ರೆಸ್ಟ್ ಇದೆ? ಹಾಂ, ಆಯಿತು. ಓಕೆ ಮ್ಯಾಮ್, ನೀವು ಸ್ಕೂಲ್ ಟೈಮಲ್ಲಿ ಟ್ರಿಪ್ಸ್ ಎಲ್ಲ ಹೋಗ್ತಿದ್ರಾ? ಹೋಗ್ತಾಯಿದ್ವಿ. ಸೊ ಹೆಂಗೆ ಎಂಜಾಯ್ ಮಾಡ್ತಿದ್ರಿ ಮ್ಯಾಮ್ ನೀವಾಗ? ತುಂಬ ಎಂಜಾಯ್ ಮಾಡ್ತಾಯಿದ್ವಿ ಟೀಚರ್ಸ್ ಫ್ರೆಂಡ್ಸ್ ಜೊತೆ. ಓಕೆ ಮ್ಯಾಮ್, ನಾನು ಬಂದಿರೋದು ನೇಚರ್ ಕ್ರಿಯೇಷನ್ಸಿಂದ. ಸೊ ಇದೇ ಮಂಡೇ ಅಂದರೆ 8 ನಮಗೆ ಆಡಿಷನ್ ನಡೀತಾ ಇದೆ ಜಸ್ಟ್ ಮಿಸ್ ಅನ್ನೋ ಮೂವಿಗೆ. ಸೊ ನೀವೇನಾದ್ರು ಆ್ಯಕ್ಟಿಂಗ್, ಮಾಡಲಿಂಗ್ ಏನಾದರೂ ಇಂಟ್ರೆಸ್ಟ್ ಇದೆ, ಸೊ ನೀವು ನನ್ನ ಬಂದು ಜಾಯ್ನ್ ಆಗ್ಬೋದು. ಥ್ಯಾಂಕ್ ಯು ಮ್ಯಾಮ್.